ಇಂಡಿಯಾಗೆ ಈಗ ಪಂದ್ಯಗಳನ್ನ ಗೆಲ್ಲೋದಕ್ಕಿಂತ ಆಟಗಾರರ ಇಂಜುರಿಯೇ ದೊಡ್ಡ ಸವಾಲಾಗಿದೆ. ಸರಣಿಯಿಂದ ಸರಣಿಗೆ, ಪಂದ್ಯದಿಂದ ಪಂದ್ಯಕ್ಕೆ ಗಾಯಾಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮ ರಿಸಲ್ಟ್ ಮೇಲೂ ಕೂಡ ತಡ್ತಾ ಇದೆ. ಈಗ ಶ್ರೀಲಂಕಾ ಸರಣಿಯ ಹೊತ್ತಲ್ಲೂ ಕೂಡ ಸ್ಟಾರ್ ಆಟಗಾರರೇ ತಂಡದಿಂದ ಹೊರಬಿದ್ದಿದ್ದಾರೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣವೇ IPL ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಜನ ಕಾಂಚಾಣ, ಜೇಬು ತುಂಬಾ ಹಣ ಅಂತ ಸ್ಟಾರ್ ಆಟಗಾರರೆಲ್ಲ IPL ನಲ್ಲಿ ಕೋಟಿ ಸಂಭಾವನೆ ಪಡಿತಾರೆ. ಕೇವಲ 2 ತಿಂಗಳ ಅಂತರದಲ್ಲೇ ಕೈತುಂಬ ಕಾಸು ಮಾಡಿಕೊಳ್ತಾರೆ. ಆದ್ರೆ ಇದೇ IPL ನಿಂದಾಗಿ ಭಾರತದ ಪರ ಪಂದ್ಯಗಳನ್ನು ಆಡೋಕೆ ಆಗ್ತಾ ಇಲ್ಲ ಎನ್ನುವಂತ ಗಂಭೀರ ಆರೋಪ ಇದೆ. ಅಂದ್ರೆ IPL ಫ್ರಾಂಚೈಸಿಗಳಿಂದಾಗಿಯೇ ಇಂಜುರಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಗಾಯದ ಹೊರತಾಗಿಯೂ ಆಟಗಾರರಿಗೆ ಫ್ರಾಂಚೈಸಿಗಳ ಒತ್ತಡ. ಭಾರತ ತಂಡದ ಪರ ಆಡುವಂತ ಸ್ಟಾರ್ ಆಟಗಾರರೇ ಗಾಯಗಳಿಂದಾಗಿ ತಂಡದಿಂದ ಹೊರಗುಳಿತಾ ಇರೋದಕ್ಕೆ IPL ನ ಪ್ರೆಷರ್ ಹಾಗೆ ಫೈನಾನ್ಷಿಯಲ್ ಒತ್ತಡವೇ ಕಾರಣ ಎನ್ನುವಂತ ಆರೋಪ ಇದೆ. BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಮೂಲಗಳ ಈ ಬಗ್ಗೆ ಆರೋಪ ಮಾಡಿವೆ. ರಾಷ್ಟ್ರೀಯ ತಂಡಕ್ಕಿಂತ IPL ಫ್ರಾಂಚೈಸಿಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇರೋದು ಹಾಗೆ ಗಾಯಗಳನ್ನ ಮರೆಮಾಚಿ ಆಡ್ತಾ ಇರೋದೇ ಈ ಸಮಸ್ಯೆಗಳನ್ನ ಜಾಸ್ತಿ ಮಾಡಿದೆ. ತಮ್ಮ ಆರ್ಥಿಕ ಲಾಭಕ್ಕಾಗಿ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಆಟಗಾರರನ್ನ ಗಾಯದ ನಡುವೆ ಕೂಡ ಬಲವಂತವಾಗಿ ಆಡಿಸ್ತಾ ಇದ್ದಾರೆ ಅಂತ ಬೆಂಗಳೂರಿನ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ನ ಮೂಲಗಳು ಗಂಭೀರ ಆರೋಪ ಮಾಡಿವೆ. ಸೊ ಇಲ್ಲಿ ಕೇಳಿ ಬಂದಿರುವಂತ ಪ್ರಶ್ನೆಗಳು ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಸಂಭಾವನೆ ಕಾರಣಕ್ಕೆ ಇಂಜುರಿ ಇದ್ರೂ ಕೂಡ ಒತ್ತಡದಿಂದಾಗಿ ಆಟವನ್ನ ಆಡ್ತಾರೆ ಎನ್ನುವಂಥದ್ದು ಪ್ರಮುಖ ಆರೋಪ. ಸೊ ಇಲ್ಲಿ ಒಂದು ಫ್ರಾಂಚೈಸಿ ಪರ ಆಡೋದ್ರಿಂದ ಪ್ರತಿ ಸೀಸನ್ಗೆ ಇಂತಿಷ್ಟು ಕೋಟಿಗಳ ಲೆಕ್ಕದಲ್ಲಿ, ಅದರಲ್ಲೂ ಕೂಡ ರಾಷ್ಟ್ರೀಯ ತಂಡದ ಪರ ಆಡುವಂತ ಆಟಗಾರರಿಗೆ ಡಿಮ್ಯಾಂಡ್ ಇದ್ದೇ ಇದೆ. ಜೊತೆಗೆ ಅವರು ಕೋಟಿಗಳ ಲೆಕ್ಕದಲ್ಲಿ ಒಂದು ಸೀಸನ್ಗೆ ಸಂಭಾವನೆಯನ್ನ ಪಡೀತಾರೆ. ಸೊ ಇಷ್ಟು ದೊಡ್ಡ ಮೊತ್ತದ ಹಣ ಪಡೆದಾಗ ಇಂಜುರಿ ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟು ಅಥವಾ ಆ ಒತ್ತಡದಿಂದಾಗಿ ಆಡ್ತಾ ಇದ್ದಾರೆ ಎನ್ನುವಂತ ಆರೋಪ ಇದೆ. ಜೊತೆಗೆ ಗುಣಮುಖರಾಗದೆ ರಾಷ್ಟ್ರದ ಪಂದ್ಯಗಳನ್ನ ಆಡ್ತಾ ಇರೋದ್ರಿಂದ ಇಂಜುರಿ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ ಎನ್ನುವಂಥದ್ದು. ಸೊ ಇಲ್ಲಿ IPL ಆದ್ಮೇಲೆ ಏನ್ ಕೆಲವು ಇಂಜುರಿ ಇರುತ್ತಲ್ಲ, ಸೊ ಅದಾದ್ಮೇಲೆ ಕಂಪ್ಲೀಟ್ ಆಗಿ ರಿಕವರ್ ಆಗಿರಲ್ಲ, ಇನ್ನೂ ಕೂಡ ಫಿಟ್ನೆಸ್ ಸಿಕ್ಕಿರಲ್ಲ. ಆದ್ರೂ ಕೂಡ ಗಾಯದ ನಡುವೆ ಕೂಡ ಬಂದು ರಾಷ್ಟ್ರದ ಪರ ಅಂದ್ರೆ ಟೀಮ್ ಇಂಡಿಯಾ ಪರ ಪಂದ್ಯಗಳನ್ನ ಆಡ್ತಾ ಇರೋದ್ರಿಂದ ಸೊ IPL ನ ಸಣ್ಣ ಪುಟ್ಟ ಇಂಜುರಿಗಳೇನಿದೆಯಲ್ಲ ಅದು ರಿಕವರ್ ಆಗಿರಲ್ವಲ್ಲ, ಅದು ನ್ಯಾಷನಲ್ ಡ್ಯೂಟೀಸ್ ಅಂತ ಬಂದಾಗ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದಾಗಿ ಅವರು ತಂಡದಿಂದ ಹೊರ ಬೀಳ್ತಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಇರುವಂತದ್ದು. ಹಾಗೆ 7 ತಿಂಗಳು ನಿರಂತರ ಪ್ರಯಾಣ ಮಾಡಬೇಕಾಗುತ್ತೆ, ಹೆಚ್ಚಿನ ಪಂದ್ಯಗಳಿರುತ್ತೆ, ಹಾಗೆ ರೆಸ್ಟ್ ಇಲ್ಲದೆ ಆಟವನ್ನ ಆಡ್ತಾ ಇರುವಂತದ್ದು. ಸೊ ಇಲ್ಲೇನು IPL 2 ತಿಂಗಳು ನಡೆಯುತ್ತಲ್ಲ, ಸೊ ಇಲ್ಲಿ ಒಂದು ಫ್ರಾಂಚೈಸಿ ಇನ್ನೊಂದು ಫ್ರಾಂಚೈಸಿಗೆ ಅಂದ್ರೆ ಒಂದು ತಂಡ ಇನ್ನೊಂದು ತಂಡದ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಹೋಮ್ ಟೀಮ್ಗಳು ಚೇಂಜಸ್ ಆದಂಗೆಲ್ಲ ಸೊ ಇಲ್ಲಿ ಪ್ರತಿ ಪಂದ್ಯಕ್ಕೂ ಕೂಡ ಇಲ್ಲಿ ಟ್ರಾವೆಲ್ ಮಾಡಬೇಕಾದಂತ ಕೆಲವು ಅಗತ್ಯಗಳಿರುತ್ತೆ. ಅಥವಾ ಒಂದೇ ಫ್ರಾಂಚೈಸಿ ಸೊ 2 ಅಥವಾ 3 ಪಂದ್ಯಗಳನ್ನ ಮಾತ್ರ ಅಲ್ಲಿ ಹೋಮ್ ಸೀರೀಸ್ ಅಲ್ಲಿ ಆಡ್ಬೋದು. ನೆಕ್ಸ್ಟ್ ಅವರಿಗೆ ಟ್ರಾವೆಲಿಂಗ್ ಆಪ್ಷನ್ ಇದ್ದೇ ಇರುತ್ತೆ. ಜೊತೆಗೆ ಇಲ್ಲಿ 2 ತಿಂಗಳು ನಿರಂತರವಾಗಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಂದ್ಯ ನಡೆಯುವಂತ ಸ್ಥಳಕ್ಕೆ. ಹಾಗೆ ಹೆಚ್ಚಿನ ಪಂದ್ಯಗಳಿರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ನೀವೆಲ್ಲ ಲೆಕ್ಕ ಹಾಕ್ದಂಗೆ ಪ್ರತಿ IPL ಸೀಸನ್ಗೆ ಲೀಗ್ ಹಂತದಲ್ಲಿ 14 ಮ್ಯಾಚಸ್ ಇರುತ್ತೆ ಅಂತ ಅಂದಾಗ ಸಮ್ಟೈಮ್ಸ್ 2 ದಿನ ಅಥವಾ 3 ದಿನಕ್ಕೆ ಒಂದು ಪಂದ್ಯ ಇರುತ್ತೆ. ಸಮ್ಟೈಮ್ಸ್ ಮಾತ್ರ ವೀಕ್ಲಿ ಒನ್ಸ್ ಅವರಿಗೆ ಪಂದ್ಯ ಇರುತ್ತೆ, ಬ್ರೇಕ್ ಇರುತ್ತೆ. ಅದು ಬಿಟ್ರೆ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳೇ ಇರುತ್ತೆ. ಸೊ ಇಲ್ಲಿ ರೆಸ್ಟ್ ಸಿಗ್ತಾ ಇಲ್ಲ ಎನ್ನುವಂತ ಆರೋಪ ಇರುವಂತದ್ದು. ಸತತ 2 ತಿಂಗಳ ಕಾಲ ಸೊ ಇಲ್ಲಿ ರೆಸ್ಟ್ ಇಲ್ಲದೆ ಆಡ್ತಾರೆ. ಸೊ ಇದೇ ಇಂಜುರಿ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಅಂಡ್ ಇನ್ನೊಂದು ಮೇನ್ ಏನಂತಂದ್ರೆ ಗಂಭೀರವಾದಂತ ಆರೋಪ ಅಂತಂದ್ರೆ ಕೆಲವು ಸಲ ನೋವಿದ್ರು ಕೂಡ ಇಂಜೆಕ್ಷನ್ ಪಡೆದು ಪಂದ್ಯಗಳನ್ನ ಆಡ್ತಿದ್ದಾರೆ ಎನ್ನುವಂಥದ್ದು. ಇಲ್ಲಿ ಕೆಲ ಆಟಗಾರರು ಅವರಿಗೆ ಪಂದ್ಯವನ್ನ ಆಡೋಕ್ಕಾಗಲ್ಲ, ಕೆಲವು ಕಡೆ ನೋವಿದೆ ಅಂದಾಗ ಅವರು ಪೇನ್ ಕಿಲ್ಲರ್ ಇಂಜೆಕ್ಷನ್ಗಳನ್ನ ತಗೊಂಡು ಪಂದ್ಯಗಳನ್ನ ಆಡ್ತಾ ಇದ್ದಾರೆ. ಅಷ್ಟು ಪ್ರೆಷರ್ ಇದೆ ಅವ್ರಿಗೆ ಎನ್ನುವಂತ ಆರೋಪ ಕೂಡ ಇದೆ. ಅದರಲ್ಲೂ ಕೂಡ ವೇಗದ ಬೌಲರ್ಗಳಿಗೆ ಹೆಚ್ಚು ಎಫೆಕ್ಟ್ ಆಗ್ತಾ ಇರುವಂತದ್ದು. ಪ್ರತಿ ಬಾಲ್ನು ಕೂಡ ಅವರು ಹೈ ಸ್ಪೀಡ್ ನಲ್ಲೇ ಹಾಕೋದ್ರಿಂದ ವೇಗದ ಬೌಲರ್ಗಳಿಗೆ ಅದು ಸ್ನಾಯು ಸೆಳೆತ ಎಲ್ಲ ಆಗ್ತಾ ಇದೆ. ಸೊ ಹೊಡೆತ ಬೀಳ್ತಾ ಇದೆ, ಇದರಿಂದಾಗಿಯೇ ಇಂಜುರಿ ಸಮಸ್ಯೆ ಕಾರಣ ಆಗ್ತಾ ಇದೆ ಎನ್ನುವಂಥದ್ದು ಗಂಭೀರ ಆರೋಪ ಇದೆ. ಹೀಗೆ IPL ಓವರ್ಲೋಡ್ ನಿಂದಾಗಿ ಆಟಗಾರರಲ್ಲಿ ಫಿಟ್ನೆಸ್ ಸಮಸ್ಯೆ ಜಾಸ್ತಿ ಆಗ್ತಿದೆ ಅನ್ನೋದು ಇಲ್ಲಿ BCCIನ ಎಕ್ಸಲೆನ್ಸ್ ನ ವಾದ. ಅದು ಅಲ್ಲದೆ ಅಟ್ ಪ್ರೆಸೆಂಟ್ ಭಾರತ ಪರ ಆಡ್ತಾ ಇರುವಂತಹ 13 ಪ್ರಮುಖ ಕ್ರಿಕೆಟಿಗರು
ಗಾಯದ ಸಮಸ್ಯೆಗಳಿಂದಾಗಿ ಬೆಂಗಳೂರಿನ ಸಿಒಇನಲ್ಲಿ ರಿಹ್ಯಾಬ್ ಸೆಂಟರ್ನಲ್ಲಿ ಇರುವಂತದ್ದು. ಜಸ್ಪ್ರೀತ್ ಬುಮ್ರಾ, ವಾಷಿಂಗ್ಟನ್ ಸುಂದರ್, ಸಾಯಿ ಸುದರ್ಶನ್, ಹಾರ್ದಿಕ್ ಪಾಂಡ್ಯ, ಆಕಾಶ್ ದೀಪ್, ವರುಣ್ ಚಕ್ರವರ್ತಿ, ಪ್ರಿನ್ಸ್ ಯಾದವ್, ಹರ್ಷಿತ್ ರಾಣಾ, ನಿತೀಶ್ ಕುಮಾರ್ ರೆಡ್ಡಿ ಹೀಗೆ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ಗಳೇ ಭಾರತ ತಂಡದಿಂದ ಹೊರಗಿದ್ದಾರೆ. ಸೊ ಇದೇ ಈಗ ಸೋಲುಗಳಿಗೂ ಕೂಡ ಕಾರಣವಾಗಿದೆ ಎನ್ನುವಂತ ಆರೋಪಗಳಿವೆ. ಸೊ ಇದನ್ನ ನೀವು ಒಪ್ತೀರಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.